ನಮಸ್ಕಾರ ವೀಕ್ಷಕರೇ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಯಳಂದೂರು ತಾಲೂಕು ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 134ನೇ ಜಯಂತಿ ಸಮಾರಂಭವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಗೆ ನಿಗದಿಯಾಗಿ ಶಾಸಕರು ತಡವಾಗಿ ಆಗಮಿಸಿದ ಕಾರಣ ಸಂಜೆ 5:30ಕ್ಕೆ ಕಾರ್ಯಕ್ರಮ ಪ್ರಾರಂಭವಾಯಿತು. ನಂತರ ಸ್ವಾಗತ ಭಾಷಣ ಮಾಡುವಾಗ ವಿದ್ಯುತ್ ಕೈಕೊಟ್ಟಿತು. ತಡವಾದರೂ ಕಾಯ್ದು ಕುಳಿತಿದ್ದ ಸಾರ್ವಜನಿಕರಿಗೆ ಬೇಸರ ಉಂಟಾಯಿತು. ನಂತರ ಕತ್ತಲಿನಲ್ಲಿಯೇ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಸಾರ್ವಜನಿಕರು ಆಯೋಜಕರನ್ನು ಜನರೇಟರ್ ವ್ಯವಸ್ಥೆ ಮಾಡಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. ನಂತರ ಕೆಇಬಿ ಇಲಾಖೆಗೆ ಕರೆ ಮಾಡಿದಾಗ ವಿದ್ಯುತ್ ನೀಡಲಾಯಿತು. ಮುಂಜಾನೆಯಿಂದಲೇ ತಾಲೂಕಿನ ಎಲ್ಲ ಕಡೆ ವಿಜೃಂಭಣೆಯಿಂದ ಜಯಂತಿ ಆಚರಣೆ ಮಾಡಲಾಯಿತು. ವಿಶೇಷವಾಗಿ ಯಳಂದೂರು ಪಟ್ಟಣದ ಗೌತಮ್ ಬಡಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜೆ. ಶ್ರೀನಿವಾಸ್ ಹಾಗೂ ಯಜಮಾನರ ನೇತೃತ್ವದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಪಟ್ಟಣದ ಬಲೇಪೇಟೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಮಜ್ಜಿಗೆ ಪಾನಕ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಶಾಸಕ ಎ.ಆರ್. ಕೃಷ್ಣಮೂರ್ತಿರವರು ಉದ್ಘಾಟನೆ ಮಾಡಿ ಮಾತನಾಡಿದರು. ನಂತರ ಬೋಧಿರತ್ನ ಬಂತೇಜಿರವರು ಆಶೀರ್ವಚನ ಮಾಡಿದರು. ಅಂಬೇಡ್ಕರ್ ಜಯಂತಿಯಲ್ಲಿ ಅಂಬೇಡ್ಕರ್ ಅವರ ಕುರಿತು ಶೈಲೇಶ್ ಕುಮಾರ್ ಉಪನ್ಯಾಸ ಮಾಡಿದರು. ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ವಂಗನೂರು ಚಂದ್ರೂರವರು ಮಾತನಾಡಿದರು. ನಂತರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ವಡಗೇರೆ ದಾಸ್, ಯರಿಯೂರು ಯೋಗೇಶ್, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಯರಿಯೂರು ರಾಜಣ್ಣ, ಚಾಮುಲ್ ನಿರ್ದೇಶಕರು ಕಮರವಾಡಿ ರೇವಣ್ಣ, ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಪ್ರಭು ಪ್ರಸಾದ್, ಬಿಳಿಗಿರಿ ರಂಗನಾಥಸ್ವಾಮಿ ದೇವಾಲಯದ ಧರ್ಮದರ್ಶಿ ಜೆ. ಶ್ರೀನಿವಾಸ್, ಮುಖಂಡರಾದ ಕುಡ್ಲೂರು ಶ್ರೀಧರ್ ಮೂರ್ತಿ, ನಂಜುಂಡಸ್ವಾಮಿ, ಲಿಂಗರಾಜಮೂರ್ತಿ, ತಹಸೀಲ್ದಾರ್ ಬಸವರಾಜು, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಕೇಶವಮೂರ್ತಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಅಮ್ಮನಪುರ ಮಹೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್, ಶಿಕ್ಷಕ ರೇಚಣ್ಣ, ಹೊನ್ನೂರು ರಾಘವೇಂದ್ರ, ಮದ್ದೂರು ಶಿವರಾಜು, ಗಣಿಗನೂರು ವಿಶ್ವ, ತಾಲೂಕು ಆಡಳಿತ ಸಿಬ್ಬಂದಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ರಾಷ್ಟ್ರೀಯ ಹಬ್ಬಗಳ ಸಮಿತಿಯಿಂದ ಬಹಳ ಗೌರವಯುತವಾಗಿ ಮತ್ತು ಅರ್ಥಪೂರ್ಣವಾಗಿ ನಮ್ಮ ಯಳಂದೂರು ತಾಲೂಕಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಆವರಣದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿ ನೀವೇ ಸಾನ್ನಿಧ್ಯವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಪರಮ ಪೂಜ್ಯ ಬೋಧರತ್ನ ಬಂತೇಜಿಯವರನ್ನು ನಾವು ಕೇಳಿಕೊಂಡಾಗ ಅವರು ತುಮಕೂರಿನಿಂದ ಒಪ್ಪಿ ಈ ಒಂದು ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಆಸೀನರಾಗಿದ್ದಾರೆ. ಸಹಾಯಕರು
ಅಂಬೇಡ್ಕರ್ ಜಯಂತಿ ಮಾಡಲಿಲ್ಲ ಅಂತ ನನ್ನ ಭಾವನೆ. ಪಡೆಯುವುದರಲ್ಲಿ ನಿನ್ನೆ ಜನರಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಕ್ತದಾನ ಶಿಬಿರಗಳು, 4 ದಿನಗಳ ಕಾರ್ಯಕ್ರಮ, ಅದರಲ್ಲಿ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಪಡೆಯದ ಕನ್ನಡ ಪೂರ್ತಿ ವಿಶೇಷವಾದ ದೀಪಾಲಂಕಾರ ನಮಗೆ ಎರಡು ನೆನಪಿಸಬೇಕಾಗುತ್ತೆ. ಶತಶತಮಾನಗಳಿಂದ ನಮ್ಮೆಲ್ಲರ ವಿಮೋಚನೆಗಾಗಿ ಕಾದು ಕಾದು ನಮಗೆ ಉತ್ತರವನ್ನು ಕೊಟ್ಟಂತ ಪುಣ್ಯಾತ್ಮರನ್ನ ನೆನೆಸ್ಕೊಳ್ಳೋಕ್ಕಂತ ಅಥವಾ ಅವರ ಬಗ್ಗೆ ಒಂದಷ್ಟು ಕೂತು ಚರ್ಚೆ ಮಾಡುವ ಒಂದು ಅವಕಾಶಕ್ಕಾಗಿ ನಾವು ವಿಚಲಿತರಾಗದೆ ಕಾಯ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯದ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಬಹಳ ವಿಶೇಷವಾಗಿ ನಿರೂಪಣೆ ಮಾಡುವಂತ ನಮ್ಮ ಸ್ನೇಹಿತರು ಬಂತೇಜಿಯವರು ನಾನೇನೇನು ಹೇಳಬೇಕಾಗಿತ್ತು ಅದೆಲ್ಲವನ್ನೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಈ ಒಂದು ಸೂತ್ರದಂತೆ ಸಂಪೂರ್ಣವಾಗಿ ಸಾಧ್ಯ ಆಗಿದೆ. ನಮ್ಮ DSS ನಾಗರಿಕರನ್ನು ಮನವಿ ಮಾಡಬಹುದು. 2 ತಾಸಿನ ಪೂರ್ವ ನಂತರ ಇವತ್ತು ಸರ್ವೆ ಮಾಡಿಕೊಂಡಿದ್ದಾರೆ ತಾಲೂಕು ಆಡಳಿತದಿಂದ. ವಿಶೇಷವಾಗಿ ನಾವು ಎಲ್ಲ ನಮ್ಮ ಸಂಘಟನೆಯವರು ಇನ್ನೊಂದು ದಿನವನ್ನು ಗುರುಪಡಿಸಿ ಮನೆಯ ಮಂತ್ರಿಯಾದ ಮಾದೇವಪ್ಪನವರು ನಮ್ಮೆಲ್ಲ ಪರಿಸ್ಥಿತಿ ಶಾಸಕರನ್ನ ಬರಮಾಡಿಕೊಂಡು ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಅವಕಾಶ ಮಾಡಿ ಅಂತೇಳಿ ಇದೇ ಅಂಬೇಡ್ಕರ್ ಅವರು ಹೇಳ್ಕೊಂಡಿದ್ದರು. ಅದಕ್ಕೆ ಇವತ್ತು ಮಾಡಲೇ ತಪ್ಪಾಗುತ್ತೆ. ಇವತ್ತು ಜನ್ಮದಿನ ಬರೀ ಕೇವಲ ಮಾಲಾರ್ಪಣೆ